ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಿಡಿಯೋದಲ್ಲಿ ತುಲಾ ರಾಶಿಯ 2026ರ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಇವತ್ತು ಒಟ್ಟಾರೆಯಾಗಿ ಸವಾಲುಗಳ ನಡುವೆ ಉತ್ತಮ ಯಶಸ್ಸು ಮತ್ತು ಸಕಾರಾತ್ಮಕ ಬದಲಾವಣೆ ಬರುವಂತಹ ದಿನ. ಈ ಮಾಸದಲ್ಲಿ ಗ್ರಹಗಳ ಸಂಚಾರದ ಆಧಾರದ ಮೇಲೆ ವಿವಿಧ ಕ್ಷೇತ್ರಗಳ ಫಲಾಫಲ ನೋಡೋಣ ಬನ್ನಿ. ವೃತ್ತಿ ಮತ್ತು ಉದ್ಯೋಗ ಜೀವನದಲ್ಲಿ ಸೂರ್ಯನ ಶುಭ ಪ್ರಭಾವದಿಂದ ವೃತ್ತಿ ರಂಗದಲ್ಲಿ ಮಾನಸಿಕ ಒತ್ತಡ ದೂರವಾಗಿದೆ. ಕಠಿಣ ಪರಿಶ್ರಮಕ್ಕೆ ತಕ್ಕ ಉನ್ನತ ಅಧಿಕಾರಿಗಳಿಂದ ಬೆಂಬಲ ದೊರೆಯುವ ಸಾಧ್ಯತೆ ಇದೆ. ಈ ಮಾಸ ಅತ್ಯಂತ ಮಹತ್ವ ಹಾಗೂ ಸುವರ್ಣ ಅವಕಾಶಗಳನ್ನು ಹೊತ್ತು ತರುವ ಕಾಲಘಟ್ಟ ಆಗಿದೆ. ಈ ತಿಂಗಳು ಸಂಭವಿಸುವ ಬ್ರಹ್ಮಾಂಡದ ಪ್ರಮುಖ ಗ್ರಹಗಳ ಸಂಚಾರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಅಂತಹ ಶಕ್ತಿಯನ್ನ ಹೊಂದಿದೆ. ವಿಶೇಷವಾಗಿ ಜೂನ್ 2ರಂದು ಗುರುಗ್ರಹವು ತನ್ನ ಉಚ್ಚ ರಾಶಿಯಾದ ಕರ್ಕಾಟಕ ರಾಶಿಗೆ ಪ್ರವೇಶಿಸುತ್ತಿದ್ದರಿಂದ ನಿಮ್ಮ 10ನೇ ಮನೆಯಾದ ಕರ್ಮಸ್ಥಾನ ಅಲಂಕರಿಸ್ತಾನೆ. ಇದರಿಂದ ಜೂನ್ ತಿಂಗಳಲ್ಲಿ ಅದ್ಭುತವಾದ ಹಂಸ ಮಹಾಪುರುಷ ಯೋಗ ಮತ್ತೆ ಬಲಿಷ್ಠ ರಾಜಯೋಗಗಳು ಸೃಷ್ಟಿಯಾಗುತ್ತೆ. ಇದರೊಂದಿಗೆ ಜೂನ್ 9ರಂದು ಸಂಭವಿಸುವ ಶುಕ್ರ ಮತ್ತೆ ಗುರುವಿನ ಅಪರೂಪದ ಸಂಯೋಜನೆಯು ನಿಮಗೆ ಅದೃಷ್ಟ ಬಾಗಿಲನ್ನು ತೆರೆಯುತ್ತೆ. ಒಟ್ಟಾರೆಯಾಗಿ ಜೂನ್ 2026ರಲ್ಲಿ ತುಲಾ ರಾಶಿಯವರಿಗೆ ವೃತ್ತಿ, ಆರ್ಥಿಕವಾಗಿ, ಕೌಟುಂಬಿಕ ಜೀವನ, ಪ್ರೇಮ ಸಂಬಂಧ ಮತ್ತೆ ಆರೋಗ್ಯದ ಮೇಲೆ ಗ್ರಹಗಳ ಪ್ರಭಾವ ಹೇಗೆ ಬೀರುತ್ತೆ ಅಂತ ಅನ್ನೋದಾದ್ರೆ, ಉದ್ಯೋಗ ಕ್ಷೇತ್ರದಲ್ಲಿ ಜೂನ್ 2026 ಅತ್ಯಂತ ಪ್ರಗತಿಪರ ಮತ್ತೆ ಯಶಸ್ವಿ ತಿಂಗಳಾಗಿದೆ. 10ನೇ ಮನೆಯಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಕನಸುಗಳು ನನಸಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಪದೋನ್ನತಿ, ನಾಯಕತ್ವ, ಹೆಚ್ಚಿನ ಅಧಿಕಾರ, ಜವಾಬ್ದಾರಿ, ಉನ್ನತ ಹುದ್ದೆಗಳು ಹುಡುಕಿಕೊಂಡು ಬರಲಿದೆ. ನಿಮ್ಮ ವ್ಯವಸ್ಥಾಪನಾ ಶಕ್ತಿ ಮತ್ತು ಕಠಿಣ ಪರಿಶ್ರಮಕ್ಕೆ ಮೇಲಧಿಕಾರಿಗಳು ಗುರುತಿಸಿ ಗೌರವಿಸುತ್ತಾರೆ. ಬೃಹತ್ ಯೋಜನೆಗಳ ಯಶಸ್ಸು ಈ ತಿಂಗಳು ನೀವು ಕೈಗೊಳ್ಳುತ್ತಿದ್ದು ದೊಡ್ಡ ಪ್ರಾಜೆಕ್ಟ್ ಅಥವಾ ಯಶಸ್ವಿ ಪೂರ್ಣಗೊಳ್ಳುತ್ತವೆ. ಇದು ನಿಮ್ಮ ವೃತ್ತಿಪರ ಇಮೇಜ್ ಅನ್ನು ಸಮಾಜದಲ್ಲಿ ಮತ್ತು ಕಚೇರಿಯಲ್ಲಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತೆ. ಸರ್ಕಾರಿ ಹಾಗೂ ಕಾರ್ಪೊರೇಟ್ ವಲಯದಲ್ಲಿ, ಬ್ಯಾಂಕಿಂಗ್, ಶಿಕ್ಷಣ, IT, ಕಾನೂನು ಹಾಗೂ ಆಡಳಿತ ಮತ್ತೆ ಸರ್ಕಾರ ವಲಯದಲ್ಲಿ ಕೆಲಸ ಮಾಡುವವರಿಗೆ ಜೂನ್ ತಿಂಗಳು ಒಂದು ಮೈಲಿಗಲ್ಲನ್ನೇ ರಚಿಸುತ್ತೆ. ಇಲಾಖಾ ಪರೀಕ್ಷೆಗಳು ಅಥವಾ ಸ್ಪರ್ಧಾತ್ಮಕ ನೇಮಕಾತಿಯಲ್ಲಿ ಉತ್ತಮ ಫಲಿತಾಂಶ ಕೂಡ ಲಭಿಸಲಿದೆ. 6ನೇ ಮನೆಯಲ್ಲಿ ಶನಿಯು ಇರುವುದರಿಂದ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಅಥವಾ ಕಚೇರಿ ರಾಜಕೀಯ ಎದುರಾಗಬಹುದು. ಆದರೆ ನಿಮ್ಮ ಸಂಯಮ ಮತ್ತು ಸತತ ಪ್ರಯತ್ನದಿಂದ ನೀವು ಶತ್ರುಗಳ ಮೇಲೆ ಜಯ ಸಾಧಿಸುತ್ತೀರಾ. ಅತಿಯಾದ ಆತ್ಮವಿಶ್ವಾಸದಿಂದ ಕೆಲಸದಲ್ಲಾಗುವ ತಪ್ಪಿನಿಂದ ಜಾಗ್ರತೆ ವಹಿಸಿ. ವ್ಯಾಪಾರ ಮತ್ತೆ ವ್ಯವಹಾರ ನೋಡೋದಾದ್ರೆ, ವ್ಯಾಪಾರಸ್ಥರಿಗೆ ಜೂನ್ ತಿಂಗಳು ಹೊಸ ಮಾರುಕಟ್ಟೆ ಅನ್ವೇಷಿಸಲು ಅಥವಾ ಉದ್ಯಮ ವಿಸ್ತರಿಸಲು ಅತ್ಯುತ್ತಮ ವೇದಿಕೆ ಕಲ್ಪಿಸಿಕೊಡುತ್ತೆ. ಈ ತಿಂಗಳು ನಿಮ್ಮ ವ್ಯವಹಾರದ ಪ್ರಚಾರಕ್ಕೆ ಅಥವಾ ಹೊಸ ಗ್ರಾಹಕರನ್ನ ಆಕರ್ಷಿಸಲು ನೆಟ್ವರ್ಕ್ ಮಾಡುವ ಉತ್ತಮ ಅವಕಾಶಗಳಿವೆ. ಸ್ವಯಂ ಉದ್ಯೋಗಿ ವ್ಯಾಪಾರಿಗಳಿಗೆ ತಮ್ಮ ಸೇವೆ ಹೆಚ್ಚಿನ ಶುಲ್ಕವನ್ನು ವಿಸ್ತರಿಸುವ ಮೂಲಕ ಲಾಭ ಕೂಡ ಗಳಿಸ್ತೀರಾ. ಇನ್ನು ದೂರದ ಪ್ರಯಾಣದಲ್ಲಿ ವ್ಯವಹಾರ ನಿಮಿತ್ತ ಕೈಗೊಳ್ಳುವ ರೈಲು, ರಸ್ತೆ ಅಥವಾ ವಿಮಾನ ಪ್ರಯಾಣ ಅತ್ಯಂತ ಫಲಪ್ರದವಾಗಿರುತ್ತೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಸಾಧ್ಯತೆ ಕೂಡ ಇದೆ. ಇನ್ನು ಖಾಸಗಿ ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವುದು ಬಹಳ ಅಗತ್ಯ. ಶಾರ್ಟ್ಕಟ್ ಮಾರ್ಗಗಳ ಮೂಲಕ ಕಾನೂನು ಬಾಹಿರಾಗಿ ತಕ್ಷಣವೇ ಲಾಭ ಗಳಿಸಕ್ಕೆ ಹೋಗಬೇಡಿ. ಇದು ಭವಿಷ್ಯದಲ್ಲಿ ತೊಂದರೆಯನ್ನ ತಂದುಕೊಡುತ್ತೆ. ಆರ್ಥಿಕ ಸ್ಥಿತಿ ಮತ್ತೆ ಹೂಡಿಕೆ ನೋಡೋದಾದ್ರೆ, ಹಣಕಾಸಿನ ದೃಷ್ಟಿಯಿಂದ ಜೂನ್ 2026 ಅತ್ಯಂತ ಆಶಾದಾಯಕವಾಗಿದೆ. ನಿಮ್ಮ ಆದಾಯದ ಅರಿವು ಸ್ಥಿರವಾಗಿರುತ್ತೆ ಹಾಗೂ ಹೆಚ್ಚುವರಿ ಆದಾಯ ಮೂಲಗಳು ಸೃಷ್ಟಿಯಾಗುತ್ತೆ. ಸಂಬಳ ಏರಿಕೆ, ಬೋನಸ್, ಉದ್ಯೋಗಿಗಳಿಗೆ ವೇತನ ಹೆಚ್ಚಳ ಅಥವಾ ಕಾರ್ಯಕ್ಷಮತೆಗೆ ತಕ್ಕ ಬೋನಸ್ ದೊರೆಯುವ ಬಲವಾದ ಯೋಗವಿದೆ. ಆಸ್ತಿ ಮತ್ತೆ ವಾಹನ ಖರೀದಿ ನೋಡೋದಾದ್ರೆ, ಹಂಸ ಯೋಗದ ಪ್ರಭಾವದಿಂದ ನೂತನ ಆಸ್ತಿ, ಸ್ವಂತ ಮನೆ, ಭೂಮಿ ಅಥವಾ ಹೊಸ ವಾಹನ ಖರೀದಿಸಲು ಜೂನ್ ಅತ್ಯಂತ ಮಂಗಳಕರವಾದ ಅವಧಿ. ಚಿನ್ನಾಭರಣಗಳ ಮೇಲೆ ಹೂಡಿಕೆ ಲಾಭದಾಯಕವಾಗಿ ತಂದುಕೊಡುತ್ತೆ. ಹಣಕಾಸಿನ ನಿರ್ವಹಣೆ ನೋಡೋದಾದ್ರೆ, ಆದಾಯದ ಹೆಚ್ಚಿದ್ದರೂ 5ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇರೋದ್ರಿಂದ ಯಾವುದೇ ರೀತಿಯ ಸಣ್ಣ ವ್ಯಾಪಾರ ಶುರು ಮಾಡಿದರೆ ರಿಸ್ಕ್ ಹೂಡಿಕೆಗಳು ಅಥವಾ ಲಾಟರಿಗಳಂತಹ ಜೂಜಿನ ವಿಷಯಗಳಲ್ಲಿ ಹಣವನ್ನು ಹೂಡಬೇಡಿ. ದುಡುಕಿನ ನಿರ್ಧಾರಗಳ ಬದಲು ದೀರ್ಘಕಾಲದ ಅಥವಾ ಕಡಿಮೆ ರಿಸ್ಕ್ ಇರುವ ಹೂಡಿಕೆಗಳತ್ತ ಗಮನ ಹರಿಸುವುದು ಬಹಳ ಮುಖ್ಯ. ಇನ್ನು ಕುಟುಂಬದ ಜವಾಬ್ದಾರಿಗಾಗಿ ಕೆಲವು ಅನಿವಾರ್ಯ ಖರ್ಚುಗಳು ಬರಬಹುದು. ಅದಕ್ಕಾಗಿ ಬಜೆಟ್ ಅನ್ನು ರೂಪಿಸುವುದು ಬಹಳ ಒಳಿತು. ಕೌಟುಂಬಿಕ ಮತ್ತು ಸಾಮಾಜಿಕ ಜೀವನ ನೋಡೋದಾದ್ರೆ,
ಕೌಟುಂಬ ಜೀವನದಲ್ಲಿ ಮಿಶ್ರ ಫಲಗಳಿಂದ ಕೂಡಿದ ಒಟ್ಟಾರೆಯಾಗಿ ಶಾಂತಿ ಮತ್ತೆ ನೆಮ್ಮದಿ ನೆಲೆಸುತ್ತೆ. ಹೆಮ್ಮೆಯ ಕ್ಷಣಗಳು ನೋಡೋದಾದ್ರೆ ನಿಮ್ಮ ವೃತ್ತಿಪರ ಯಶಸ್ಸು ಮತ್ತು ಸಮಾಜದಲ್ಲಿ ಹೆಚ್ಚು ಗೌರವ ಕಂಡು ಕುಟುಂಬದ ಸದಸ್ಯರು ಬಹಳ ಹೆಮ್ಮೆ ಪಡುತ್ತಾರೆ. ಮನೆಯಲ್ಲಿ ಧಾರ್ಮಿಕ ಅಥವಾ ಮಂಗಳ ಕಾರ್ಯಕ್ಕೆ ನಡುವೆ ಸೂಚನೆ ಸಾಧ್ಯತೆ ಇದೆ. ಇನ್ನು ವೃತ್ತಿ ಜೀವನದಲ್ಲಿ ಅತಿಯಾದ ಕಾರ್ಯದೊತ್ತಡ ಮತ್ತು ವರ್ಕೋಹಾಲಿಕ್ ಸ್ವಭಾವದಿಂದಾಗಿ ನೀವು ಕುಟುಂಬದವರೊಂದಿಗೆ ಕಳೆಯಲು ಸಮಯ ಕೊರತೆ ಎದುರಿಸಬಹುದು. ಇದರಿಂದ ಸಂಗಾತಿ ಅಥವಾ ಮಕ್ಕಳಲ್ಲಿ ಸಣ್ಣ ಅಸಮಾಧಾನ ಮೂಡಬಹುದು. ಆದ್ದರಿಂದ ಕೆಲಸ ಮತ್ತು ವೈಯಕ್ತಿಕ ಜೀವನದ ನಡುವೆ ಸಮತೋಲನ ಕಾಯ್ದುಕೊಳ್ಳಿ. ಹಿರಿಯರೊಂದಿಗೆ ಬಾಂಧವ್ಯ, ಕುಟುಂಬದ ಹಿರಿಯರೊಂದಿಗೆ ಯಾವುದೇ ಕಾರಣಕ್ಕೂ ವಾಗ್ವಾದಕ್ಕೆ ಇಳಿಯಬೇಡಿ. ಅವರ ಆರೋಗ್ಯದ ಕಡೆ ಗಮನ ಹರಿಸಿ, ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಪ್ರೇಮ ಮತ್ತು ವೈವಾಹಿಕ ಜೀವನ ನೋಡೋದಾದ್ರೆ ಜೂನ್ ತಿಂಗಳಲ್ಲಿ ನಿಮ್ಮ ಪ್ರೇಮ ಜೀವನದಲ್ಲಿ ಬಹಳ ರೊಮ್ಯಾಂಟಿಕ್ ಮತ್ತು ಸಕಾರಾತ್ಮಕ ಬದಲಾವಣೆ ಕಂಡು ಬರುತ್ತೆ. ಅವಿವಾಹಿತರಿಗೆ ಶುಭ ಯೋಗ. ಪ್ರೇಮ ಸಂಬಂಧಗಳಲ್ಲಿ ಜೂನ್ 9ರ ನಂತರ ಶುಕ್ರ ಗುರು ಸಂಯೋಗ ಮತ್ತು ಜೂನ್ 13ರ ನಂತರ ಶುಕ್ರನ ಸಿಂಹ ರಾಶಿಯ ಪ್ರವೇಶ ಪ್ರಯಾಣ ಮತ್ತೆ ಆಕರ್ಷಣೆಯನ್ನು ಹೆಚ್ಚಿಸುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ಇದ್ದ ಹಳೆಯ ಅಪಾರ್ಥಗಳು ದೂರವಾಗಿ ಭಾವನಾತ್ಮಕ ನಿಕಟತನ ಹೆಚ್ಚುತ್ತೆ. ಇನ್ನು ವಿವಾಹದ ಪ್ರಸ್ತಾವ ನೋಡೋದಾದ್ರೆ ಪ್ರೇಮ ಸಂಬಂಧವನ್ನು ದಾಂಪತ್ಯ ಜೀವನಕ್ಕೆ ಬದಲಾಯಿಸಲು ಬಯಸುವವರಿಗೆ ಕುಟುಂಬದ ಒಪ್ಪಿಗೆ ಸಿಗುವ ಸಾಧ್ಯತೆ ಇದೆ. ಸಿಂಗಲ್ ಆಗಿರುವವರಿಗೆ ತಮ್ಮ ಸಾಮಾಜಿಕ ವಲಯ ಅಥವಾ ಕಚೇರಿಯ ಮೂಲಕ ಹೊಸ ಅರ್ಥಪೂರ್ಣ ಪ್ರೇಮ ಸಂಬಂಧ ಆರಂಭ ಆಗುತ್ತೆ. ದಾಂಪತ್ಯದಲ್ಲಿ ಸಾಮರಸ್ಯ. ಕೌಟುಂಬಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸಂಗಾತಿಯ ಸಲಹೆಯನ್ನು ಗೌರವಿಸಿ. ಪರಸ್ಪರ ಸಂವಹನವು ನಿಮ್ಮ ದಾಂಪತ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತೆ. ಆರೋಗ್ಯ ಮತ್ತೆ ಮಾನಸಿಕ ಸ್ಥಿತಿ ನೋಡೋದಾದ್ರೆ ಜೂನ್ ತಿಂಗಳಲ್ಲಿ ನಿಮ್ಮ ಆರೋಗ್ಯ ಸ್ಥಿತಿ ಸ್ಥಿರವಾಗಿದ್ದರೂ ಸ್ವಯಂ ಕಾಳಜಿ ಹೆಚ್ಚುವ ಆದ್ಯತೆ ನೀಡಬೇಕು. ಇನ್ನು ಕೆಲಸದ ಒತ್ತಡ ಮತ್ತೆ ಆಯಾಸ ನೋಡೋದಾದ್ರೆ ವೃತ್ತಿ ಕ್ಷೇತ್ರದಲ್ಲಿ ಹೆಚ್ಚುವರಿ ಜವಾಬ್ದಾರಿ ಮತ್ತೆ ಕಠಿಣ ಗಡುವುಗಳು ನಿಮ್ಮಲ್ಲಿ ಮಾನಸಿಕ ಆಯಾಸ ಅಥವಾ ದೈಹಿಕ ಸುಸ್ತು ಉಂಟು ಮಾಡುತ್ತೆ. ಸಣ್ಣ ಪುಟ್ಟ ಸಮಸ್ಯೆಗಳು, ಜೀರ್ಣಕ್ರಿಯೆ ಸಂಬಂಧಿಸಿದ ತೊಂದರೆಗಳು, ಕೀಲು ನೋವು ಅಥವಾ ಬೆನ್ನು ನೋವಿನಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡಬಹುದು. ಸೂಕ್ತ ಸಮಯಕ್ಕೆ ಪೌಷ್ಟಿಕ ಆಹಾರ ಸೇವನೆ ಮತ್ತು ನಿಯಮಿತ ನಿದ್ರೆ ಅಗತ್ಯ. ಇನ್ನು ಮಾನಸಿಕ ನೆಮ್ಮದಿ ನೋಡೋದಾದ್ರೆ ಗುರುಗ್ರಹದ ಶುಭ ದೃಷ್ಟಿಯಿಂದಾಗಿ ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ ಆರೋಗ್ಯ ಸುಧಾರಿಸಲಿದೆ ಮತ್ತು ಕೆಲಸದ ಒತ್ತಡ ಕಡಿಮೆಯಾಗಿ ಪ್ರತಿದಿನ ಬೆಳಗ್ಗೆ ಲಘು ವ್ಯಾಯಾಮ, ಯೋಗ ಅಥವಾ ವಾಕಿಂಗ್ ಮಾಡೋದು ಶಕ್ತಿ ಮತ್ತೆ ಏಕಾಗ್ರತೆನ ಹೆಚ್ಚಿಸುತ್ತೆ. ಇನ್ನು ವಿದ್ಯಾರ್ಥಿ ಮತ್ತೆ ಶಿಕ್ಷಣ ಜೀವನ ನೋಡೋದಾದ್ರೆ ತುಲಾ ರಾಶಿಯ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತ್ಯಂತ ಲಾಭದಾಯಕ ದಿನವಾಗಲಿದೆ. ಉನ್ನತ ಶಿಕ್ಷಣದಲ್ಲಿ ವಿದೇಶದಲ್ಲಿ ಓದಬೇಕು ಅಂತ ಕನಸು ಕಾಣ್ತಿರುವ ವಿದ್ಯಾರ್ಥಿಗಳಿಗೆ ಅಥವಾ ಉನ್ನತಿ ಪದವಿಗೆ ತಯಾರಿ ನಡೆಸುವವರಿಗೆ ಗ್ರಹಗಳ ಬಲದಿಂದ ಉತ್ತಮ ಬೆಂಬಲ ಸಿಗುತ್ತೆ. ಇನ್ನು ತಾಂತ್ರಿಕ ಮತ್ತು ವೈದ್ಯಕೀಯ ವಲಯದಲ್ಲಿ ವಿಶೇಷವಾಗಿ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಇಂಜಿನಿಯರಿಂಗ್ ಅಥವಾ ವೈದ್ಯಕೀಯ ಮತ್ತೆ ಸರ್ಜರಿ ವಿಭಾಗ ಕಲಿಯುವ ವಿದ್ಯಾರ್ಥಿಗಳಿಗೆ ತಮ್ಮ ಕೌಶಲ್ಯವನ್ನು ಪ್ರದರ್ಶಿಸಲು ಮತ್ತು ಉತ್ತಮ ಅಂಕಗಳನ್ನು ಗಳಿಸಲು ಸುವರ್ಣ ಅವಕಾಶ ದೊರೆಯುತ್ತದೆ. ಇನ್ನು ಸಲಹೆ ನೋಡೋದಾದ್ರೆ ನಿಮ್ಮ ಗಮನ ಬೇರೆಗಡೆ ಹರಿಯದಂತೆ ಶಿಸ್ತು ಮತ್ತೆ ಸ್ಥಿರವಾದ ಅಧ್ಯಯನ ಕ್ರಮವನ್ನು ರೂಢಿಸಿಕೊಳ್ಬೇಕು. ಇನ್ನು ಅದೃಷ್ಟ ಅಂಶಗಳನ್ನು ನೋಡೋದಾದ್ರೆ ಶುಭ ಬಣ್ಣ ಬಿಳಿ, ತಿಳಿ ಗುಲಾಬಿ ಮತ್ತೆ ನೀಲಿ. ಶುಭ ಸಂಖ್ಯೆ 5, 6, 8. ಅದೃಷ್ಟ ದಿನ ಶುಕ್ರವಾರ. ಇನ್ನು ವಿಶೇಷ ಪರಿಹಾರ ಬೇಕು ಅನ್ನೋದಾದ್ರೆ ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದು. ಪ್ರತಿ ಶುಕ್ರವಾರ ಮಹಾಲಕ್ಷ್ಮೀ ದೇವಿಗೆ ಪೂಜೆ ಸಲ್ಲಿಸೋದು, ಸಕ್ಕರೆ ಅಥವಾ ಬಿಳಿ ಬಣ್ಣದ ಸಿಹಿ ನೈವೇದ್ಯ ಮಾಡಿ ಅರ್ಪಿಸೋದು, ಪ್ರಸಾದ ಮಾಡಿ ಹಂಚೋದು, ಗುರುಗ್ರಹದ ಮಂತ್ರ ಪಠನೆ. ದಿನನಿತ್ಯ ಓಂ ಬ್ರಹ್ಮ ಬೃಹಸ್ಪತಿ ನಮಃ ಮಂತ್ರವನ್ನು 108 ಬಾರಿ ಪಠಿಸೋದ್ರಿಂದ ನಿಮ್ಮ ಕರ್ಮಸ್ಥಾನದಲ್ಲಿರುವ ಉಚ್ಚ ಗುರುವಿನ ಶುಭ ಫಲ ನಿಮಗೆ ದುಪ್ಪಟ್ಟಾಗತ್ತೆ. ಇನ್ನು ಶಿಸ್ತಿನ ಜೀವನ ಪಾಲಿಸಬೇಕು. ಶನಿದೇವನ ಕೃಪೆಯಿಂದಾಗಿ ಕಟ್ಟುಪಾಡು ಕೆಲಸ ಮಾಡುವ ಕಾರ್ಮಿಕರು ಅಥವಾ ಅಗತ್ಯವಿರೋರಿಗೆ ಅನ್ನದಾನ ಅಥವಾ ವಸ್ತ್ರದಾನ ಮಾಡೋದು. ಒಟ್ಟಾರೆಯಾಗಿ ಜೂನ್ 2026 ತುಲಾ ರಾಶಿಯವರ ಪಾಲಿಗೆ ಕೇವಲ ವೇಗದ ಯಶಸ್ಸಿನ ತಿಂಗಳಲ್ಲ, ಬದಲಿಗೆ ಭವಿಷ್ಯದ ಸುಸ್ಥಿರ ಬೆಳವಣಿಗೆ ಭದ್ರ ಬುನಾದಿ ಹಾಕುವ ತಿಂಗಳು ಅಂತಾನೂ ಹೇಳಬಹುದು. ದುಡುಕಿನ ನಿರ್ಧಾರಗಳನ್ನು ಬದಿಗಿಟ್ಟು ತಾಳ್ಮೆ ಮತ್ತು ವ್ಯವಸ್ಥಿತ ಯೋಜನೆಯೊಂದಿಗೆ ಮುನ್ನಡೆದರೆ ಈ ತಿಂಗಳು ನಿಮಗೆ ದೀರ್ಘಕಾಲೀನ ನೆಮ್ಮದಿ ನೀಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಜೂನ್ 2026 ತುಲಾ ರಾಶಿಯವರ ಮಾಸ ಭವಿಷ್ಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭ ದಿನ.